ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೇಸ್ಟಿ ಕಿಚನ್ ವಿತ್ ಅದಕ್ಕೆ ನಾದ್ನಿ ಯೂಟ್ಯೂಬ್ ಚಾನಲ್. ಏನು ಸ್ಪೆಷಲ್ ಅದಕ್ಕೆ ಇವತ್ತು? ಅದನ್ನ ನೀನೇ ಹೇಳಬೇಕು. ನಾನಾ? ಯಾಕೆ ಅಂದರೆ ಇವತ್ತು ನಾನೆಲ್ಲ ಮಾಡ್ತಾ ಇರೋದು, ನೀನು. ನಾನು ಮಾಡಬೇಕಾ? ಸರಿ ಬನ್ನಿ, ಫಟಾಫಟ್ ಅಂತ ಒಂದು ಸ್ಪೆಷಲ್ ರೆಸಿಪಿ ಮಾಡಿಕೊಡ್ತೀನಿ. ಸ್ಪೆಷಲ್ ರೆಸಿಪಿನಾ? ಏನು ಮಾಡ್ತೀಯಾ? ಬರೀ ಬ್ರೇಕ್ಫಾಸ್ಟ್ ರೆಸಿಪಿ ನೋಡಿ ಬೇಜಾರಾಗಿರೋ ನಮ್ಮ ಯೂಟ್ಯೂಬರ್ಸಿಗೂ, ಜಾಸ್ತಿ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ಸುಸ್ತಾಗಿರೋ ನಿಮಗೂ, ಟ್ರೆಂಡಿಂಗಲ್ಲಿ ಓಡ್ತಾ ಇದ್ದಂಥ ಬ್ರೆಡ್ ಪುಡಿಂಗ್ ಮಾಡ್ತೀನಿ ಬನ್ನಿ. ಓ ಹೌದಾ, ಮಾಡು. ನಾನು ತಿನ್ನಲಿಕ್ಕೆ ಎಕ್ಸೈಟಿಂಗ್ ಆಗಿದ್ದೀನಿ. ಓಕೆ, ಅದಕ್ಕೆ ಸ್ಟಾರ್ಟ್ ಮಾಡೋಣ. ಬ್ರೆಡ್ಡು, ಏಲಕ್ಕಿ, ವೆನಿಲಾ ಎಸೆನ್ಸು, ಒಂದು ಬೌಲ್ ಆಗೋಷ್ಟು ಹಾಲು, ಒಂದು ಬೌಲ್ ಸಕ್ಕರೆ, 2 ಮೊಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಿರೋದಾಗಿದೆ. ಇವಾಗ ಸ್ಟಾರ್ಟ್ ಮಾಡೋಣ. ನಾನು ಇವಾಗ ಬ್ರೆಡ್ ತೊಗೊಂಡು ಸೈಡ್ಸ್ ಎಲ್ಲ 4 ಸೈಡೂ ಕಟ್ ಮಾಡ್ಕೊತೀನಿ. ಫಸ್ಟು ನೀವು ಕಟ್ ಮಾಡ್ಕೊಂಡಾದರೂ ಹಾಕ್ಬೋದು, ಹಂಗೇನಾದರೂ ಹಾಕ್ಬೋದು. ನಾನು ಕಟ್ ಮಾಡೇ ಹಾಕ್ತಾಯಿದ್ದೀನಿ. ಇದನ್ನ ನೋಡಿದ್ರೆ ಯಾರಿಗಾದ್ರೂ ಒಂದ್ಸಲ ಟ್ರೈ ಮಾಡೋಣ ಅಂತ ಅನಿಸುತ್ತೆ. ಟ್ರೆಂಡಿಂಗಲ್ಲಿದೆ, ಹಂಗಾಗಿ ನಾನು ಮಾಡ್ತಾಯಿದ್ದೀನಿ ಇವತ್ತು. ವೆನಿಲಾ ಎಸೆನ್ಸ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಇವಾಗ ಕಟ್ ಮಾಡ್ಕೊಂಡಿರೋದಾಗಿದೆ, ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ಒಂದು ಕಾಫಿ ಪಾತ್ರೆ ತೊಗೊಂಡು ಅದಕ್ಕೆ ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಎಲ್ಲ ಕರಗಿ ಕ್ಯಾರಮಲ್ ಆಗಬೇಕು, ಅಲ್ಲಿವರೆಗೂ ನಾವು ಸಕ್ಕರೆ ಹಾಕ್ಬಿಟ್ಟು ಸ್ಪೂನಲ್ಲಿ ತಿರುಗಿಸ್ತಾನೆ ಇರಬೇಕು. ಒಂದು 5 ನಿಮಿಷ ತಿರುಗಿಸ್ತಾನೆ ಇದ್ದರೆ ಅದೆಲ್ಲ ಕರಗಿ ಕಲರ್ ಚೇಂಜ್ ಆಗುತ್ತೆ. ನೀವೇ ನೋಡಿ ತೋರಿಸ್ತೀನಿ. ಒಂದ್ಸಲ ಏನಾದರೂ ಮಕ್ಳಿಗೆ ಮಾಡಿಕೊಟ್ಬಿಟ್ರೆ ಪದೇ ಪದೇ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಲೈಟಾಗಿ ಸಕ್ಕರೆ ಕರಗ್ತಿದೆ. ಇದನ್ನು ಮಾಡಲಿಕ್ಕೆ ಏನು ಜಾಸ್ತಿ ಟೈಮೂ ಬೇಕಾಗಲ್ಲ, ಈಸಿಯಾಗಿ ಸ್ವಲ್ಪ ಟೈಮಲ್ಲೇ ಮಾಡ್ಕೋಬೋದು. ನೋಡಿ, ಕಲರೆಲ್ಲ ಚೇಂಜ್ ಆಗಿ ಕ್ಯಾರಮಲ್ ಆಗ್ತಾ ಇದೆ ಇವಾಗ ಸಕ್ಕರೆ ಎಲ್ಲ. ಕ್ಯಾರಮಲ್ ರೆಡಿ ಆಗಿದ ತಕ್ಷಣ ಒಂದು ಕೇಕ್ ಮೊಲ್ಡಿಗೆ ಹಾಕೋಬಿಡಿ, ಇಲ್ಲಾಂದರೆ ಅದು ಗಟ್ಟಿಯಾಗಿಬಿಡುತ್ತೆ, ಆಮೇಲೆ ಹಾಕ್ಲಿಕ್ಕೆ ಬರಲ್ಲ. ಪರ್ಫೆಕ್ಟಾಗಿ ಕ್ಯಾರಮಲ್ ರೆಡಿಯಾಗಿದೆ ನೋಡಿ. ಈ ಥಿಕ್ನೆಸ್ಸಲ್ಲಿ ಬಂದರೆ ಸಾಕು. ಇವಾಗ ಅದನ್ನು ಒಂದು ಕೇಕ್ ಮೊಲ್ಡ್ ತೊಗೊಂಡು ಕ್ಯಾರಮಲ್ ಹಾಕ್ಕೊಂಡು ಸುತ್ತ ಸ್ಪ್ರೆಡ್ ಮಾಡ್ಕೊಳ್ಳೋಣ ಎಲ್ಲ ಕಡೆನೂ. ಈ ರೀತಿಯಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು, ಆವಾಗನೇ ಅದು ನೀಟಾಗಿ ಚೆನ್ನಾಗಿ ಬರೋದು. ಈಗ ಒಂದು ಮಿಕ್ಸಿ ಜಾರಿಗೆ ಸಕ್ಕರೆ ಹಾಕ್ಕೊಂಡು ನಾನು ಸಕ್ಕರೆ ಸಪ್ರೇಟಾಗಿ ಪೌಡ್ರ್ ಮಾಡ್ಕೊತಿದ್ದೀನಿ. ನೀವು ಬೇಕಾದರೆ ಅದ್ರೊಳಗೇ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೋದು. ಇನ್ನೊಂದು ಮಿಕ್ಸಿ ಜಾರ್ ತೊಗೊಂಡು ಬ್ರೆಡ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ. ನೆಕ್ಸ್ಟ್ ಸಕ್ಕರೆ ಹಾಕ್ಕೊಳ್ತೀನಿ, ಮತ್ತು ಅದಕ್ಕೆ ಒಂದು 2-3 ಆಗೋಷ್ಟು ಏಲಕ್ಕಿ ಹಾಕ್ಕೊಳ್ತೀನಿ. ಅದಕ್ಕೇ ಡೈರೆಕ್ಟಾಗಿ 2 ಮೊಟ್ಟೆ ಹೊಡೆದು ಹಾಕ್ಕೊಳ್ತೀನಿ. 4 ಬ್ರೆಡ್ ಪೀಸಿಗೆ 2 ಮೊಟ್ಟೆ ಆ ಥರ ಕನ್ಸಿಸ್ಟೆನ್ಸಿಯಲ್ಲಿ ತಗೋಬೇಕು. ನಿಮಗೆ ಜಾಸ್ತಿ ಏನಾದ್ರು ಬೇಕಂತ ಹೇಳಿದ್ರೆ ಒಂದು 8 ಪೀಸ್ ಏನಾದ್ರು ತೊಗೊಂಡ್ರೆ 4 ಮೊಟ್ಟೆ ಆ ಥರ ಹಾಕ್ಕೊಳ್ಳಿ. ಲಾಸ್ಟಿಗೆ 1 ಸ್ಪೂನ್ ಆಗೋಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಂಡು ಹಾಲು ಹಾಕ್ಕೊಳ್ಳೋಣ. ನಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಲು ಹಾಕ್ಕೊಂಡು ರುಬ್ಕೋಬೇಕು. ಇವಾಗ ಫುಲ್ ನೈಸಾಗಿ ರುಬ್ಕೋಬೇಕು. ನೋಡಿ, ರುಬ್ಬಿರೋದಾಗಿದೆ. ಇವಾಗ ಕೇಕ್ ಮೊಲ್ಡಿಗೆ ಕ್ಯಾರಮಲ್ ಹಾಕ್ಕೊಂಡಿದ್ವಲ್ಲ ಅದ್ರ ಮೇಲ್ಗಡೆ ಇದನ್ನು ನೀಟಾಗಿ ಸೋಸ್ಕೋಬೇಕು. ಎಲ್ಲ ಸೋಸ್ಕೊಂಡ್ಮೇಲೆ ಒಂದ್ಸಲ ಟ್ಯಾಪ್ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಅದು ನೀರಿನ ನಾವೆಲ್ಲೇ ಬೇಯಬೇಕು, ಹಂಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಕೊಳ್ಳೋಣ. ಒಂದು 20-25 ನಿಮಿಷ ಬಿಟ್ಟರೆ ಸಾಕು, ರೆಡಿಯಾಗಿರುತ್ತೆ. ರೆಡಿ ಮಾಡ್ಕೊಂಡಿರೋ ಬ್ಯಾಟರ್ನ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಕೊಳ್ಳೋಣ. ಇವಾಗ ಲೆಟ್ ಕ್ಲೋಸ್ ಮಾಡ್ಕೊಂಡು ಒಂದು 20 ಮಿನಿಟ್ಸ್ ಬಿಟ್ಬಿಡೋಣ. ಹಂಗೆ 20 ಮಿನಿಟ್ಸ್ ಆಗಿದೆ. ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ, ನೋಡಿ ಹೇಗೆ ಬಂದಿದೆ ಅಂತ. ಟೂತ್ ಪಿಕ್ಕಲ್ಲಿ ಚುಚ್ಚಿದಾಗ ಅದಕ್ಕೆ ಏನೂ ಅಂಟಬಾರ್ದು, ಆವಾಗ ಅದು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಫೈನಲಾಗಿ ರೆಡಿ ಆಯಿತು ನೋಡಿ ಬ್ರೆಡ್ ಪುಡಿಂಗ್. ಇದನ್ನು ನೋಡಿದ್ಮೇಲೆ ನಿಮಗೂ ಟ್ರೈ ಮಾಡಬೇಕು ಅಂತ ಅನ್ನಿಸ್ತಿದೆ ಅಲ್ಲ, ಒಂದ್ಸಲ ಟ್ರೈ ಮಾಡಿ ನೀವು. ತುಂಬ ಚೆನ್ನಾಗಿದೆ, ಕೇಕ್ಗಿಂತಲೂ ಟೇಸ್ಟಿಯಾಗಿದೆ. ಈಸಿ ಆ್ಯಂಡ್ ಸೂಪರಾಗಿ ಮಾಡಿಕೊಟ್ಟಿದ್ಯಾ. ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಅತ್ತೆಗಂತೂ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗುತ್ತೆ, ಒಂದ್ಸಲ ಟ್ರೈ ಮಾಡಿ. ಇದೇ ಥರ ಮೋರ್ ವೀಡಿಯೋಸ್ಗಾಗಿ ನೋಡಿ ಟೇಸ್ಟಿ ಕಿಚನ್ ವಿತ್ ಅದಕ್ಕೆ ನಾದ್ನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.